ಹಲೋ ಸರ್, ಅವ್ರು ಬಂದು ಮಾತಾಡ್ಕೊಂಡು ಹೋದರು, ಬಟ್ ಏನು ರೆಸ್ಪಾನ್ಸ್ ಅಂತಾನೆ ಗೊತ್ತಾಗಿಲ್ಲ. ನಾನು ಹುಡುಗಿ ನಂಬರ್ ಬೇರೆ ತಗೊಳ್ಳೋದೇ ಮರ್ತೋದೆ. ಹೌದಾ, ಕಳಿಸ್ತೀನಿ ನೋಡಪ್ಪ. ಏನಾಯ್ತಣ್ಣ? ತಲೆ ಕೆಡಿಸ್ಕೊಬೇಡ ಬಿಡು. ಇಂಜಿನಿಯರಿಂಗ್ ಓದಿರೋರ್ಗೆ ಹುಡುಗಿ ಹುಡುಕಿದ್ದೀನಿ. ಅದು ನೀನು ನಿಂದೇ ಓನ್ ಬಿಸ್ನೆಸ್ ಅಂತ ಟೀ ಅಂಗಡಿ ಇಟ್ಕೊಂಡಿದ್ಯಾ, ನಿನಗೆ ಸಿಗಲ್ವಾ? ಹಿಂಗೆ ಅನ್ಕೊಂಡೆ 3 ವರ್ಷ ತಳ್ಬಿಟ್ಟಳ ಅಣ್ಣ. ಓಹ್, ನಂಬರ್ ಸೆಂಡ್ ಮಾಡಿದ್ರಾ? ಅನುಗೊಂದು ಟೆಕ್ಸ್ಟ್ ಮಾಡೋಣ. ಅನು ಮೆಸೇಜ್ ಮಾಡಿದೆ ನೋಡಮ್ಮ. ಓ, ಇವ್ರ್ಯಾಕೆ ನಮ್ಮ ಅಪ್ಪಗೆ ಮೆಸೇಜ್ ಮಾಡಿದ್ದಾರೆ? ಕೆಲಸ ಮಾಡು, ಅದನ್ನು ನೋಡಿ ಮತ್ತೆ ಹಂಗೆ. ಸರಿಪ್ಪ. ಹಾಯ್ ಅನಂತ್. ಕಾಫಿ? ಹ್ಞೂ ಆಯಿತು, ನಿಮ್ಮದು? ಎಸ್, ಜಸ್ಟ್ ನಾವು. ಹೇಳಿ, ಏನು ಟೆಕ್ಸ್ಟ್ ಮಾಡಿದ್ದು? ಮೀಟ್ ಮಾಡೋಣ, ಸಿಗ್ತೀರಾ? ಯಾವಾಗ ಸಿಗಬೇಕೋ ಹೇಳಿ, ನಮ್ಮ ಅಪ್ಪನ ಕಳಿಸ್ತೀನಿ. ಇವ್ರು ಯಾಕೆ ಈ ಥರ ಹೇಳ್ತಿದ್ದಾರೆ? ಯಾಕೆ ಸೀನ್ಸೋನ್ ಮಾಡಿ ಸುಮ್ಮನೆ ಆದ್ರಿ? ಯಾಕೆ ರಿಪ್ಲೈನೇ ಇಲ್ಲ? ನಿಮ್ಮನ್ನ ಕರೆದ್ರೆ ನಿಮ್ಮ ಅಪ್ಪನ್ನ ಕಳಿಸ್ತೀನಿ ಅಂತೀರಾ? ನಮ್ಮ ಅಪ್ಪನ ನಂಬರ್ಗೆ ಟೆಕ್ಸ್ಟ್ ಮಾಡಿದರೆ ನಮ್ಮ ಅಪ್ಪನ್ನೇ ತಾನೇ ಕಳಿಸ್ಬೇಕು. ಓಹ್ ಹೌದಾ, ಸಾರಿ. ಬ್ರೋಕರ್ಗೆ ಕಾಲ್ ಮಾಡಿ ನಂಬರ್ ಕೇಳಿದೆ. ನಿಮ್ಮ ನಂಬರ್ ಕೊಡೋ ಬದಲು ನಿಮ್ಮ ಅಪ್ಪನ ನಂಬರ್ ಕೊಟ್ಟಿದ್ದಾರೆ. ಸರಿ, ನಾನು ಟೆಕ್ಸ್ಟ್ ಮಾಡ್ತೀನಿ ನೋಡಿ ನಿಮ್ಮ ನಂಬರ್ಗೆ. ಅದೇ ನನ್ನ ನಂಬರ್, ಸೇವ್ ಮಾಡ್ಕೊಳ್ಳಿ. ಓಕೆ ಓಕೆ. ಹಲೋ, ಹಲೋ. ಹಲೋ, ಎಲ್ಲಿದ್ದೀರಾ? ಒಂದು ಪ್ರೆಸೆಂಟೇಷನ್ ಇತ್ತು, ಅದನ್ನು ಪ್ರಿಪೇರ್ ಮಾಡ್ತಿದ್ದೆ. ಸೊ ಬ್ಯುಸಿ ಇದ್ದೀರಾ? ಇಲ್ಲ, ಏನಿಲ್ಲ, ಹೇಳಿ. ಅವತ್ತು ಹೇಳಿದೆ ಅಲ್ಲ, ನನ್ನ ಫ್ರೆಂಡ್ ಆಪೋಸಿಟ್ ಬಿಲ್ಡಿಂಗಲ್ಲಿ ಇರೋದಂತ. ಅವಳು ಈ ವೀಕ್ ಮುಂಬೈಯಿಂದ ರಿಟರ್ನ್ ಬರ್ತಿದ್ದಾಳೆ. ಬೈ ಚಾನ್ಸ್ ಫ್ರೀ ಇದ್ದರೆ ಹೇಳಿ, ಮೀಟ್ ಮಾಡಿಸ್ತೀನಿ. ಹೋ, ಓಕೆ, ಮೀಟ್ ಮಾಡೋಣ. ಈ ಕಡೆ ಎಲ್ಲ ತುಂಬ ಟ್ರಾಫಿಕ್ ಅಲ್ವಾ? ನಮ್ಮ ಏರಿಯಾ ಕಡೆ ರೋಡ್ಸ್ ಎಲ್ಲ ತುಂಬ ಫ್ರೀಯಾಗಿರುತ್ತೆ. ಅಲ್ಲೆಲ್ಲ ಇನ್ನೂ ಡೆವಲಪ್ ಆಗಿಲ್ಲ ಅಲ್ವಾ? ಡೆವಲಪ್ ಆಗ್ತಾ ಅಲ್ಲೂ ಹಿಂಗೆ ಆಗುತ್ತೆ. ಕೆಲವು ವರ್ಷಗಳಷ್ಟೇ. ನೀವೆಷ್ಟು ದಿನ ಆಯ್ತು ಅಲ್ಲಿಗೆ ಬಂದು? ಆ್ಯಕ್ಚುಲಿ ನಾನು ಬಂದು 6 ಮಂತ್ಸ್ ಆಯಿತು. 3 ಮಂತ್ಸ್ ಮುಂಬೈಯಲ್ಲೇ ಇದ್ದೆ. ನೀವು ಬಂದು ಎಷ್ಟು ವರ್ಷ ಆಯಿತು? ನಾನು ಒಂದು 5-6 ವರ್ಷ ಆಗಿರ್ಬೋದು. ಆನು, ನೀವು ಹೇಳಿ, ಏನು ಡಿಸ್ಕಷನ್ ನಡೀತಿದೆ ಮನೆಯಲ್ಲಿ? ಏನು ಡಿಸೈಡ್ ಮಾಡಿದ್ರಿ? ನಾರ್ಮಲಾಗಿ ಗೊತ್ತಲ್ಲ, ಜಾತಕ ಎಲ್ಲ ನೋಡ್ತಿದ್ದಾರೆ, ಎಲ್ಲ ಸರಿ ಹೊಂದಬೇಕಲ್ಲ. ನಾನೊಂದು ಹೇಳ, ನಮ್ಮ ಜನಕ್ಕೆ ಮದುವೆ ಆಗೋಕ್ಕೂ ಮುಂಚೆ ಅವ್ರು ಖುಷಿಯಿಂದ ಬದುಕ್ತಾರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಆಸೆ ಪಡ್ತಾರೆ. ನಾವು ಮದುವೆ ಆಗಿ ಒಬ್ರಿಗೊಬ್ರು ರೆಸ್ಪಾನ್ಸಿಬಿಲಿಟಿನ ತಗೋಬೇಕು, ಆಗ ಮಾತ್ರ ಅದು ವರ್ಕ್ ಆಗುತ್ತೆ. ನಮ್ಮಲ್ಲಿರೋ ತೊಂದರೆಗಳೇನೆಂದರೆ, ನಮಗೆ ಪ್ರಾಬ್ಲಮ್ನ ಫೇಸ್ ಮಾಡೋ ಧೈರ್ಯ ಇಲ್ಲದೆ ನಾಳೆ ಏನಾಗುತ್ತೋ ಅಂತ ತಿಳ್ಕೊಳಕ್ಕೆ ಆಸೆ ಪಡ್ತೀವಿ. ನಮಗೆ ನಾಳೆ ಏನಾಗುತ್ತೋ ಅಂತ ಗೊತ್ತಾದರೆ ನಾವು ಇವತ್ತಿನ ದಿನನ ಹಾಳು ಮಾಡ್ಕೊತೀವಿ. ಅದಕ್ಕೆ ನೀವೇನು ಹೇಳ್ತೀರಾ? ಗುಡ್ ಗೇಮ್.
4 months ಆಗೋಯ್ತಾ ನಾವು ಮೀಟ್ ಮಾಡಿ, ಗೊತ್ತೇ ಆಗಿಲ್ಲ ಅಲ್ವಾ? ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡ್ಸ್ಕೋಬೇಡ. ಓವರ್ ಥಿಂಕ್ ಮಾಡೋದು ನಿಲ್ಲಿಸು. ಕಣ್ಣಲ್ಲಿ ನೋಡಿದ್ಯೆಲ್ಲ ನಿಜ ಅಲ್ಲ. ಹೇ, ಆನಂದ್ ಮೆಡಿಕಲ್ ಸ್ಟೋರಲ್ಲಿ ಏನೋ ಪರ್ಚೇಸ್ ಮಾಡ್ತಿದ್ದಾನೆ, ಏನು ಹುಷಾರಿಲ್ವಾ? ಏನಿಲ್ವಲ್ಲ, ಆ ಥರ ಏನೂ ಹೇಳಿಲ್ಲ. ಹೌದಾ? ಒಂದ್ಸತಿ ಕಾಲ್ ಮಾಡಿ ಮಾತಾಡೆ. ಹ್ಞೂ ಸರಿ. ಹಲೋ ಆನಂದ್, ಎಲ್ಲಿದ್ದೀರಾ? ಎಲ್ಲ ಓಕೆನಾ? ಹಲೋ ಅನು, ನಾನು ಚಿಕ್ಕ ಮೀಟಿಂಗಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಓಕೆ ಓಕೆ. ಏನೇ, ಇವತ್ತು ಕೂಡ ಆನಂದ್ ಮೆಡಿಕಲ್ ಸ್ಟೋರಲ್ಲಿ ಏನೋ ತಗೋತಿದ್ದ? ಏನು ಹುಷಾರಿಲ್ವಾ? ಏನೋ ಗೊತ್ತಿಲ್ಲ ಕಣೆ, ನೀನು ಹೇಳಿದಾಗ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ಏನೋ ಎಮರ್ಜೆನ್ಸಿ ಮೀಟಿಂಗಲ್ಲಿದ್ದೀನಂತ ಕಾಲ್ ಕಟ್ ಮಾಡ್ದ. ಏನೋ ವಿಷಯ ಏನೋ ಗೊತ್ತಿಲ್ಲ. ಹೇ, 1 ನಿಮಿಷ ಇರು. ಆನಂದ್ ಕೈಯಲ್ಲಿ ಮಗು ಥರದ್ದೇನೋ ಒಂದಿದೆ, ಪಿಕ್ ತೆಗೆದು ಕಳಿಸ್ತೀನಿ. ಇಮಿಡಿಯೇಟ್ ಆಗಿ ನಿನ್ನ ಕೈಯಲ್ಲಿ ಏನು ಇಟ್ಕೊಂಡಿದ್ಯೋ ಅದ್ರ ಜೊತೆ ನಮ್ಮ ಮನೆಗೆ ಬಾ. ಅನು ಅನು, ಸರಿ, ಆನಂದ್ ಬಂದಿದ್ದಾನೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅವತ್ತು ನಿಮ್ಮಪ್ಪ 21st ಸೆಂಚುರಿ ಬಗ್ಗೆ ಮಾತಾಡಿದಾಗ ಮಾಡರ್ನ್ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ಮಾಡರ್ನ್ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಮಗು ಇದ್ದರೂ ಅದನ್ನು ಮುಚ್ಚಿಡೋ ಅಷ್ಟು ಮಾಡರ್ನ್ ಅಂತ ಗೊತ್ತೇ ಇರಲಿಲ್ಲ ನನಗೆ. ಅವತ್ತು ನೀನೊಂದು ವಿಷಯ ಹೇಳಿದೆ ಅಲ್ವಾ, ನಮ್ಮ ಜನಕ್ಕೆ ಮುಂದೆ ಏನಾಗತ್ತಂತ ತಿಳ್ಕೊಳ್ಳೋ ಕುತೂಹಲ ಇರತ್ತಂತ. ಆದರೆ ನನಗೆ ನಿನ್ನ ಲೈಫಲ್ಲಿ ನಡೆದಿರೋ ಕಥೆನ ಮುಂದೆ ತಿಳ್ಕೊಬೇಕಾಗಿತ್ತು. ನನಗೆ ಅರೇಂಜ್ ಮ್ಯಾರೇಜ್ ಮೇಲೆ ನಂಬಿಕೆನೇ ಇರಲಿಲ್ಲ, ಬಟ್ ನಮ್ಮ ಅಮ್ಮ ಅಪ್ಪ ತುಂಬ ಫ್ರೀಡಮ್ ಕೊಟ್ಟರು, ನಿನ್ನ ಚಾಯ್ಸ್ ಅಂದ್ಬಿಟ್ಟು. ನಾನು ನಿಮ್ಮನ್ನ ನೋಡಿದ ಫಸ್ಟ್ ಇಂಪ್ರೆಷನ್ಗೆ ನೀವೇ ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ದಟ್ ಈಸ್ ದ ವರ್ಸ್ಟ್ ಡೆಸಿಷನ್ ಐ ಹ್ಯಾವ್ ಎವರ್ ಟೇಕನ್ ಇನ್ ಮೈ ಲೈಫ್. ಅದು ಹಂಗಲ್ಲ ಅನು. ಹಾಗಲ್ಲ ಅಂದರೆ ಇನ್ನು ಹೆಂಗೆ? ಇವಾಗಲೇ ನಿನ್ನ ಬಗ್ಗೆ ಗೊತ್ತಾಗಿದ್ದು ಒಳ್ಳೇದೇ ಆಯಿತು. ಆರ್ ಎಲ್ಸ್ ಮದುವೆ ಆದಮೇಲೆ ನನ್ನ ಲೈಫ್ ಏನಾಗ್ತಿತ್ತು? ಐ ಕಾಂಟ್ ಇವನ್ ಇಮ್ಯಾಜಿನ್. ಅನು, ಆನಂದ್, ನೀನು ಏನೂ ಮಾತಾಡಬೇಡ, ಹೋಗ್ಬಿಡಿಲ್ಲಿಂದ. ನನ್ನ ಕಣ್ಮುಂದೆ ಒಂದೇ ಒಂದು ಕ್ಷಣನೂ ಇರಬೇಡ.
ನಾನಿಷ್ಟು ಕೋಪ ಮಾಡ್ಕೊಂಡ್ರು ಬೈದ್ರೂ ಯಾಕೆ ನೀವು ಸೈಲೆಂಟ್ ಆಗಿದ್ರಿ? ನೀನು ಕೋಪ ಮಾಡ್ಕೊಂಡಿದ್ದು ಬೈದಿದ್ದು ಎಲ್ಲ ನಿಜಾನೇ, ಬಟ್ ನನಗೆ ಆ ಟೈಮಲ್ಲಿ ನಿನಗೆ ನನ್ನ ಮೇಲಿರೋ ಪ್ರೀತಿ ಅಷ್ಟೇ ಕಾಣಿಸ್ತಾ ಇತ್ತು. ಪ್ರೀತಿ ಇಲ್ಲದೆ ಯಾರಾದರೂ ಕೋಪ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ?